ಸೀರಲಿ ಹುಡುಗಿರ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರ್ ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರು ನಂಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ ರಿಯಾಕ್ಷನ್ ಕೊಡ್ಬೇಕು ನೋಡ್ಬಿಟ್ಟು ಹಾಯ್ ಗಾಯ್ಸ್ ಆಲ್ಮೋಸ್ಟ್ ಗುಡ್ ಆಫ್ಟರ್ನೂನ್ ಈಗ ಟೈಮ್ ಬಂದು 3 o'clock ಆಗಿದೆ ಆ್ಯಕ್ಚುಲಿ. ಬೆಳಿಗ್ಗೆ ಮುಖ ತೊಳೆದು ವ್ಲಾಗ್ ಮಾಡಬೇಕು ಅಂತಿದ್ದೆ. ಅಣ್ಣನ ಫ್ರೆಂಡ್ಸ್ ಎಲ್ಲ ಇದ್ದರು. ಅಣ್ಣನ ಫ್ರೆಂಡ್ ಮೀನ್ಸ್ ಅದೇ ಅವ್ರು ನಮಗೆ ರಿಲೇಟಿವ್ ಆಗಬೇಕು. ಸೊ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಎಲ್ಲ ಮಾಡಿ ಅವರೆಲ್ಲ ಇದ್ರಲ್ಲ ಅಂಥೇಳಿ ನಾನು ವ್ಲಾಗೇ ಮಾಡಲಿಲ್ಲ ಆ್ಯಕ್ಚುಲಿ. ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇವತ್ತು ರೀಲ್ಸ್ ಮಾಡೋಣ. ರೀಲ್ಸ್ ರೆಡಿ ಆಗೋದು ಹೆಂಗೆ ರೆಡಿ ಆಗ್ತೀನಿ ಏನು ಅಂತ ಮಾಡೋಣ ಅಂತಿದ್ದೆ. ಅವ್ರು ಇದ್ರಲ್ಲ ಅಂತ ಏನೂ ಮಾಡಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಶ್ರವಣ್ ವ್ಲಾಗ್. ಎಲ್ರದ್ದು ಊಟ ಆಗಿದೆ ಆಲ್ರೆಡಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಇಫ್ ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಅಮ್ಮ ಬಾ ಪಿಕ್ ಮಾಡ್ಬಾ ಅಂದರೆ ಅಲ್ಲಿಗೂ ಹೋಗ್ಬೇಕಾಗುತ್ತೆ. ಆ್ಯಕ್ಚುಲಿ ಜಸ್ಟ್ ಫೇಸ್ ರೆಡಿ ಮಾಡ್ಕೊಂಡು ಹೇರ್ ಸ್ಟೈಲ್ ರೆಡಿ ಮಾಡ್ಕೊಳ್ಳೋಣ. ನೋಡೋಣ ಯಾವ್ದಾದ್ರು ರೀಲ್ಸ್ ಮಾಡೋಕ್ಕಾಗತ್ತೆ ಇವತ್ತು ಅಂತ. ನಾನು ಯೂಸ್ ಮಾಡೋ ಫೇಸ್ ವಾಶ್ ಬಂದು ಲೋಟಸ್ ಅಂತ. ಆ್ಯಕ್ಚುಲಿ ಫೇಸ್ ವಾಶ್ ತುಂಬ ಚೆನ್ನಾಗಿದೆ. ಅಣ್ಣ ಈಗ ರೀಸೆಂಟಾಗಿ ತಂದುಕೊಟ್ಟಿದ್ದು ನನಗೆ. ವಿತಿನ್ ಅ ವೀಕ್ ಫೇಸ್ ಕಂಪ್ಲೀಟ್ ಸ್ಮೂತ್ ಆಗುತ್ತೆ ಆ್ಯಂಡ್ ವೆನ್ ಗ್ಲೋ ಬರುತ್ತೆ. ಫೇಸ್ ವಾಶ್ ಮತ್ತು ಕ್ರೀಮ್ ಕೂಡ ನಾನು ಲೋಟಸ್ದೇ ಅಣ್ಣ ತಂದುಕೊಟ್ಟಿದ್ದೆ ಯೂಸ್ ಮಾಡ್ತೀನಿ. ಮೀನ್ಸ್ ಅಣ್ಣ ಅಂದರೆ ಕಸಿನ್, ಅಮ್ಮ ಅವರ ಅಕ್ಕನ ಮಗ. ಸೊ ಅವನು ತಂದುಕೊಟ್ಟಿರೋದ್ರಿಂದ ಯೂಸ್ ಮಾಡ್ತೀನಿ. ವಿತಿನ್ ಅ ವೀಕ್ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವತ್ತು ಆ್ಯಕ್ಚುಲಿ ಫಸ್ಟ್ ವ್ಲಾಗ್ ಕೂಡ ಫೇಸ್ ವಾಶ್ ಮಾಡೋದ್ರಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ಬ್ರಷ್ ಮಾಡ್ಬೇಕಾದ್ರೆ ಮರ್ಕೊಬಿಟ್ಟೆ ವಿಡಿಯೋ ಮಾಡೋದನ್ನು. ಸೊ ಫೇಸ್ ವಾಶಿಂದ ಸ್ಟಾರ್ಟ್ ಆಗಿದೆ. ಟಿಫನ್ ಎಲ್ಲ ಮಾಡ್ಕೊಟ್ಟು ಮಾಡೋಣ ಅಂದರೆ ಅವ್ರು ಆಚೆಗೆ ಹೋಗಲೇ ಇಲ್ಲ. ಸ್ಟಾರ್ಟಿಂಗ್ ಅಲ್ವಾ ಅವ್ರ ಮುಂದೆ ಮಾತಾಡ್ಕೊಂತಾರ. ಸೊ ನೋಡೋಣ ಹೋಗ್ತಾ ಅಡ್ಜಸ್ಟ್ ಆ್ಯಂಡ್ ಅಡಾಪ್ಟ್ ಆಗ್ತೀನಿ ಅದಕ್ಕೆ. ಸೊ ಫೇಸ್ ವಾಶ್ ಈಗ ಆಯಿತು. ನಂಗೆ ಹೆಂಗೆ ಅಂತಂದರೆ ಮೋದಾನ ಡ್ರೆಸ್ ಹಾಕೊಳ್ಳೋದಕ್ಕಿಂತ ಸ್ಯಾರಿ ಉಟ್ಕೊಳ್ಳೋಕ್ಕೆ ತುಂಬ ಇಷ್ಟ. ಅದೇನು ಒಂಥರ ಎಲ್ಲಿಗೆ ಹೋಗ್ತಿದ್ರು ಫಸ್ಟ್ ಅಲ್ಲಿಗೆ ಬರೋದೆ ಡ್ರೆಸ್ ಏನು ಹಾಕೊಳ್ಳಿ ಅಂತಂದಾಗ ಸ್ಯಾರಿ ಉಟ್ಕೊಂಡೆ ಚೆಂದ ಅಲ್ವಾ ಅನ್ನೋ ಥರ ಫೀಲ್ ಇರುತ್ತೆ. ಕೆಲವರಿಗೆ ಸ್ಯಾರಿ ಉಟ್ಕೊಳ್ಳೋದು ಇರಿಟೇಷನ್. ಬಟ್ ನಾನು ಸ್ಯಾರಿ ಉಟ್ಕೊಂಡಿದ್ದ ಸ್ಥಾನಕ್ಕೆ ಹೋಗಬೇಕು. ಎಲ್ಲ ಫಂಕ್ಷನ್ಸು ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಫಸ್ಟ್ ಪ್ರಯಾರಿಟಿ ಸ್ಯಾರಿ ಇರುತ್ತೆ. ಬಟ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನು ಅಜೀಬ್ ಗಜೀಬ ಕಾಣಿಸ್ಬಾರ್ದು ಅಂತ ಸ್ಯಾರಿ ನೋಡಲ್ಲ. ನಾನೀಗ ಯಾವ ಸ್ಯಾರಿ ಉಟ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಫೇವರಲ್ಲಿ ತೊಗೊಂಡಿದ್ದೆ ವೈಟ್ ಕಲರ್ ಸ್ಯಾರಿ. ಬಟ್ ಅದೆಲ್ಲ ಯೂಸ್ ಮಾಡಿಲ್ಲ ಜಾಸ್ತಿ, ಅಣ್ಣನ ಮದುವೆ ಬಿಟ್ಟರೆ. ಸೊ ಅದನ್ನೇ ತೊಗೊಳ್ಳೋಣ ಅಂತ ಇದ್ದೀನಿ. ಅಥವಾ ಇದಿದೆ ನೋಡ್ತಾ ಇದ್ದಿಲ್ಲ ಬ್ಯಾಕೆಂಡಲ್ಲಿ ಇದಿದೆ. ಇದನ್ನೇ ಟ್ರೈ ಮಾಡ್ತೀನಿ. ಬಿಕಾಸ್ ಹೇಗೂ ಒಂದು ಸತಿ ಯೂಸ್ ಮಾಡಿ ಇಟ್ಟಿದ್ದಲ್ಲ. ಸೊ ಇದನ್ನೇ ತೊಗೊಳ್ಳೋಣ. ವಯಸ್ಸು ಹೇಳೋದನ್ನೆಲ್ಲ ಅಮ್ಮ ಕಾಲ್ ಮಾಡಿದ್ರು ಹೋಗಬೇಕು ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದ್ರು. ಅವ್ರ ಫ್ರೆಂಡಿಗೇನೋ ದುಡ್ಡು ಕೊಡಬೇಕು. ಸೊ ಅವ್ರಿಗೆ ದುಡ್ಡು ಕೊಟ್ಟು ಬಂದು ಫೇಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಈಗ ಆಚೆ ಹೋಗಿ ಬಂತಂದ್ರು ಅದೊಂಥರ ಆಗುತ್ತೆ. ಸೊ ಬಂದು ರೆಡಿಯಾಗಿ ತೋರಿಸ್ತೀನಿ. ನಾನು ನೋಡಿ ಬಟ್ಟಿಲ್ಲ ಅಂತಂದರೆ ಫೇಸೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದೇನೋ ಅದೊಂಥರ ಅಡಿಕ್ಷನ್ ಅಥವಾ ನನಗೆ ಹಂಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ. ನೋಡೋಣ. ಓಕೆ ನೋಡಿ ಗಾಯ್ಸ್, ಬಂದು ಪಿಕ್ ಮಾಡು ಅಂತ ಹೇಳಿಬಿಟ್ಟು ಈಗ ಮೇಡಮ್ ಅವರು ಬಟ್ಟೆ ಎತ್ಕೊಬರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೂತ್ಕೋ. ನಿಯರ್ಲಿ ಬಂದು 20 minutes ಆಯಿತು. ಒಬ್ಬಳೇ ಕೂತಿದ್ದೀನಿ. ಹೊಟ್ಟೆ ಪಿಸಾಚಿ ಥರ ತೋರಿಸ್ತೀನಿ ತಡೀರಿ.
ನಾನೇ ಇಟ್ಟಿರೋದಿದ್ದನ ನೀವ್ ಇಟ್ಬಿಟ್ಟು ನನ್ ಮೇಲೆ ಕೂಗಿಡ್ತಿದ್ದೀರ. ನಾನೆಲ್ಲ ಹಚ್ಚಿದಾಗ ನೀವು ತಾನೇ ನಿಂತಿದ್ದವ್ರು. ಇದೊಳ್ಳೆ ಸರಿ ಹೋಯ್ತಲ್ಲ. ಯಾವ್ದೊಂದು ಹಾಳು ಮಾಡು ಅತ್ತಾಗ ಕಡ್ದು ಹೋಗ್ಬಿಡು ಮನೆಯಿಂದ ಆಚೆಗೆ ಎಲ್ಲಾರ ಹೋಗಿ ಇರೋಗು ನೀನು. ಸಾಯಕ್ ಆಗೋದಿಲ್ಲ ನನ್ಗೆ. ಇದೊಳ್ಳೆ ಸರಿ ಹೋಯ್ತಲ್ಲಮ್ಮ, ನೀವು ತಾನೇ ನೋಡ್ಕೊತಿದ್ದವ್ರು. ಸುಮ್ನೆ ನಾನಲ್ಲಿ ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನೋಡ್ತಿದ್ದೆ ತಾನೇ. ಏನೋ ನೀ ಉದ್ಧಾರ ಮಾಡ್ತೀಯ ಅಂದ್ಬಿಟ್ಟು ಸ್ಟವ್ ಹಚ್ಚಿ ಹಾಲಿಟ್ಟೋದೆ ಇದ್ದಾರೆ ಫ್ರಿಜ್. ಅಲ್ಲ ಮಮ್ಮಿ, ನೀವು ಮಾಡಿದ್ದಪ್ಪ ನನ್ನ ತಲೆ ಮೇಲೆ ಎಸ್ಬೇಡಿ ನೀವು. ಟೀ ಮಾಡ್ಕೊಂಡ್ ಕೊಡಿಲಿಲ್ವಾ ಬೆಳಿಗ್ಗೆ? ಇಲ್ಲ, ಅವನಿಗೂ ಟೀ ಮಾಡ್ಕೊಟ್ಟೆ ಅವನ್ಗೆ. ಅವನು ಮಾಡ್ಕೊಡುವಾಗ ನೀನ್ ಕಾಣ್ಲಿಲ್ವಾ? ಸ್ಟವ್ ಹಾಲು ಪಾತ್ರೆ ತಣ್ಣ ಕಾಯಿಸಿಟ್ಟಿದ್ದೀರಾ ಅಂತ ಅನ್ಕೊಂಡೆ ನಾನು. 4 ಗಂಟೆ ರಾತ್ರಿಗೆ ಹಾಲು ಕಾಯಿಸಿ ಮಲ್ಗಿದ್ನಾ? ನೀವ್ ಎದ್ದಾಗ ಅದೇ ತಾನೇ ಮಾಡೋದು. ಫಸ್ಟ್ ಏನ್ ಮಾಡಿದ್ರು ಹಾಲು ಕಾಯಿಸ್ಬಿಟ್ಟು ಹೋಯ್ತಿರಲ್ಲ. ತಲೆ ಚಚ್ಕೊ ಬಿಡ್ಬೇಕು ನಿನ್ನ ಹತ್ರ ಮಾತ್ರ ಮೈತ್ರಿ. ನಮಗಂತೂ ಸಾಕಾಗೋಯ್ತದೆ. ಬಾಯಿ ಕಡೆ ಕೆರೆಸ್ ಎಸ್ತಿದ್ರೆ ಫಸ್ಟ್ ಮೊನು ಎಸ್ಬಿಟ್ಟು ಆಮೇಲೆ ನಾನೇ ಎಸ್ಬಿಟ್ಟು. ಕಡಿಕೆ ಯಾರು ಸೆಕ್ಯೂರಿಟಿ ಡ್ಯಾಮ್ ಮೇಲಿಂದ ಸುಳ್ಳು ಇದು ದೊಡ್ಡ ಸುಳ್ಳು. ತಗೊಂಡಾಗ ಎಸಿಬೇಕಿತ್ತು. ನಾನು ಅದನ್ನೇ ಹೇಳ್ತಿದ್ದೆ. ಎಸಿಬೇಕಿತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಂತ ಮಮ್ಮಿ ನೋಡಿ ನೀವು. ನನಗೆ ಒಂದೊಂದ್ಸತಿ ಡೌಟು, ನಾನು ನಿಮ್ಮ ಮಗಳೇನಾ ಅಂತ. ಖಂಡಿತವಾಗ್ಲೂ ನೋಡಕ್ಕೂ ನಿಮ್ ತರ ಇಲ್ಲ. ಎಲ್ಲೋ ಮಿಸ್ ಆಗಿ ಬಂದಿದ್ದೀನಿ. ತಗೊಂಡಾಗ ಎಸ್ತಿದ್ರು ಸರಿಯಾಗದು ನಿನ್ನ. ಎಸಿತೀರಾ ಏನ್ ಮಾಡ್ತೀರಾ? ಯಾರಿಗೂ ಬೇಡವಾಗ್ಬಿಟ್ಟಿದ್ದೀನಿ ನಾನು. ಮನೇಲೆ ದಂಡ್ಪಿನ್ ಹಂಗಾಯ್ ಸಂಕಟ ಒಂದಾಗಿದೆ. ಹೆಂಗ್ ಟೀಚ್ ಲಗ್ನ ಅಲ್ಲ ಬಾಳ ವಿಘ್ನ ನಂಗೆ. ನಾನು ಈ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮೊಬೈಲ್ ಸ್ಟೋರೇಜೇ ಇಲ್ಲ. ನಂಗೆ ಪ್ರತಿ ಡೇ ವಿಡಿಯೋ ವಿಡಿಯೋ ಮಾಡಿದ್ದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ನೆಕ್ಸ್ಟ್ ಡೇ ವಾಪಸ್ ಸ್ಟಾರ್ಟ್ ಮಾಡ್ಬೇಕು ಹಂಗಾಗ್ತಿದೆ. ಸ್ಟೋರೇಜ್ ಇಲ್ಲ ಮೊಬೈಲ್. ಈಗಲೂ ಅದು ಇಶ್ಯೂ ಆಗಿ ಆಕ್ಚುಲಿ ನೆನ್ನೆ ಇದನ್ನ ಅಪ್ಲೋಡ್ ಮಾಡಲಿಲ್ಲ ನಾನು ಯೂಟ್ಯೂಬಲ್ಲಿ. ಸೊ ಈಗ ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ ಮಿಕ್ಕಿದ್ದು ಇವತ್ತು ಮಾಡಿರೋ ವಿಡಿಯೋನೆಲ್ಲ ಅಮ್ಮಂಗೆ ಕಳಿಸಿ ನನ್ನ ಮೊಬೈಲ್ ಡಿಲೀಟ್ ಮಾಡಿ ಬರೀ ಇದೆ ಆಯ್ತು. ಒಟ್ಟಲ್ಲಿ ನನ್ನ ಜೀವನದಲ್ಲಿ ಯಾವುದು ಪಟ ಅಂತ ನಡೆದಿಲ್ಲ. ಪ್ಲೀಸ್ ಯಾರು ಕಮೆಂಟ್ ಹಿಡಿಬಿಡಿ. ನಂಗೆ ಐ ಮೇಕಪ್ ಅಷ್ಟಕ್ಕಷ್ಟೇ ಬರೋದು. ಅಣಿವೇನು ಇರಲೇಕೋ ನಂಗೆ ಕರೆಕ್ಟಾಗಿ ಕಾಣಿಸ್ತಾನೂ ಇಲ್ಲ. ಮಿರರಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಬಿಡ್ತೀನಿ. ಅಣಿವೆ ನಿಮಗೂ ಕಾಣಿಸ್ತಾ ಇಲ್ಲ ನಾನಿರೋ ಕಲರಿಗೆ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಹಾಕೋತಾಯ್ತು ಅಷ್ಟೇ. ನೋಡ್ರಪ್ಪ, ನಮ್ದು ಯಾವುದೇ ಥರ ಬ್ರ್ಯಾಂಡೆಡ್ ಅಲ್ಲ, ನಾರ್ಮಲ್ ಆವ್ಲಾನ್ ಅಂತ. ಆದರೆ ನಾನು ಆ್ಯಕ್ಚುಲಿ ಇದು ಮುಂದೆ ಹಾಕೊಳಕ್ಕಾಗಲ್ಲ. ಸೊ ಮಿರರಲ್ಲಿ ಹಾಕೊಂಡು ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ ಗೈಸ್ ಆಯಿತು. ಆ್ಯಂಡ್ ನನ್ನ ಐ ಎಷ್ಟು ಕರೆಕ್ಟಾಗಿದೆ, ಯಾವುದು ಉತ್ತರಕ್ಕೆ ಹೋಗಿದೆ ಯಾವುದು ದಕ್ಷಿಣಕ್ಕೆ ಹೋಗಿದೆ ಗೊತ್ತಿಲ್ಲ. ಆ್ಯಂಡ್ ನನ್ನ ಹತ್ರ ಸದ್ಯಕ್ಕೆ ಮಸ್ಕರ ಇಲ್ಲ. ಸೊ ಆ್ಯಸ್ ಯೂಶುವಲ್ ಮೇ ಬಿ ನನ್ನ ಪ್ರಕಾರ ತುಂಬ ಜನ ಟ್ರೈ ಮಾಡಿರ್ತಾರೆ ಈ ಥರ ಹಚ್ಚಿಬಿಡೋದು. ಬೆಸ್ಟ್ ತೊಗೊಂಡು ಅಂದರೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನನಗೇನು ಮಸ್ಕರ ಬೇಡ, ನಾನು ಯೂಸ್ ಮಾಡಿದ್ದಿಲ್ಲ. ಹಚ್ಕೊಳಕ್ಕೆ ಹೋಗಿ ಮೊಮ್ಮಲ್ ಸ್ವಲ್ಪ ಹೇಳ್ಕೊಬಿಟ್ಟೆ. ಸೊ ಆಲ್ಮೋಸ್ಟ್ ಡನ್. ಬಟ್ ಆ್ಯಕ್ಚುಲಿ ನಾನು ಏನು ಇಶ್ಯೂ ಗೊತ್ತಾ, ನನ್ನ ಫೇಸಿಗೆ ಲಿಪ್ಸ್ಟಿಕ್ ಮ್ಯಾಚ್ ಆಗಲ್ಲ. ಬೇಕಾದ್ರೆ ನಿಮ್ಗೆ ಈಗಲೇ ಡೆಮೋ ತೋರಿಸ್ತೀನಿ ನೋಡಿ. ಇದೊಂದು ಪೆನ್ಸಿಲ್ ಇಟ್ಕೊಂಡಿದ್ದೀನಿ ಈ ಕಲರ್ ಇಷ್ಟ ಅಂತ ಹೇಳಿ. ಇದು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಫೇಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ನನ್ನ ಫೇಸಿಗೆ ಲೈಟ್ ಕಲರ್ ಅಷ್ಟೇ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ನಮಗೆಲ್ಲ ಗೊತ್ತಾಗೋಯ್ತು. ನೋಡೋಣ ಹಿಂಗಾಗಂತಲ್ಲ. ಪರವಾಗಿಲ್ಲ, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕಾಣಿಸಲ್ಲ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ, ಈಗ ಸ್ಯಾರಿ ಬಂದು ಸ್ಯಾರಿ ಇದು ಬ್ಲೌಸ್ ಇದು ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗಿರುತ್ತೆ ಗೊತ್ತಾ. ರೆಡಿಯಾಗಿ ಹಾಗೆ ಸ್ಟಾರ್ಟ್ ಮಾಡ್ತೀನಿ. ರೌಂಡ್ ಹಾಕೋಬೇಕು ಅನ್ನೋದಿದ್ದಾರೆ ಆ್ಯಂಡ್ ಬ್ಯಾಂಗಲ್ ಹಾಕೋಬೇಕು. ಹಾಕ್ಕೊಂಡು ಆ್ಯಕ್ಚುಲಿ ತಲೆನೂ ಹಚ್ಚಬೇಕು, ಸರನ್ನು ಹಾಕೋಬೇಕು, ಬ್ಯಾಂಗಲ್ ಹಾಕೋಬೇಕು. ಹಾಕೊಂಡೊಟ್ಟಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಈ ಸರ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ಇದು ಕಿತ್ತೋಗಿ ಹೇಗೋ ರೆಡಿ ಮಾಡಿದ್ದೀನಿ. ಇದು ಮ್ಯಾಚ್ ಆಗುತ್ತಾ ಅಂತ. ಅದಕ್ಕೇನು ಸರ ನೀಡೆಡ್ ಇಲ್ಲ.
ಸೊ ಬ್ಯಾಂಗಲ್ ಇದು ಹಾಕ್ಕೊಳ್ತಾ ಇದ್ದೀನಿ. ನನಗೆಲ್ಲ ಸ್ಯಾರಿ ಬೇಕಂದರೆ ಯಾವುದೇ ಒಂದು ಫಂಕ್ಷನ್ಸಿಗೆ ನಂಗೆ ಗ್ರೀನ್ ಬಳೆ ಇರಲೇಬೇಕು. ಆ್ಯಂಡ್ ಇವನ್ ನನ್ನ ಫೇರ್ವೆಲ್ಲಲ್ಲಿ ಆ್ಯಂಡ್ ಇನ್ನೊಂದು ಯಾವುದೋ ಇದಕ್ಕೆ ಸ್ಯಾರಿ ಹುಟ್ಟಿದ್ದೆ, ಸೊ ಅದಕ್ಕೂ ಕೂಡ ನಾನು ಗ್ರೀನ್ ಕಲರ್ ಬ್ಯಾಂಗಲ್ ಹಾಕಿದ್ದೆ. ಸೊ ಬ್ಯಾಂಗಲ್ ಇದು. ಇನ್ನೊಂದು ಹ್ಯಾಂಡಿಗೆ ಸ್ಮಾರ್ಟ್ ವಾಚ್ ಹಾಕ್ಕೊಳ್ತೀನಿ. ಸೀರಿಯಸ್ಲಿ ನಂಗೆ ಶಾಕ್ ಆಗ್ತಾಯಿದೆ, ನನ್ನ ಫೇಸಿಗೆ ಲಿಪ್ಸ್ಟಿಕ್ ಮ್ಯಾಚ್ ಆಗ್ತಿದೆಯಾ ಅಂತ. ಈಗ ನಿಮಗೆ ತೋರಿಸೋದಕ್ಕೆ ಹಾಕಿಲ್ಲ ಅಂದಿದ್ರೆ ನಾನು ಲಿಪ್ಸ್ಟಿಕ್ ಹಾಕ್ತಾ ಇರಲಿಲ್ಲ. ನಾನು ಯಾವುದೇ ಫೋಟೋಸಲ್ಲೂ ನಾನು ಲಿಪ್ಸ್ಟಿಕ್ ಹಾಕೇ ಇಲ್ಲ. ಸೊ ಎಸ್ ಆಲ್ಮೋಸ್ಟ್ ರೆಡಿ. ಬಟ್ ಸ್ಯಾರಿ ಪಿನ್ ಒಂದು ಪೇಪರಾಗಿ ಹಾಕೋಬೇಕು. ಸೀರಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ. ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ರಿಯಾಕ್ಷನ್ ಕೊಡ್ಬೇಕು ನೋಡ್ಬಿಟ್ಟು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಬೇಡಿ ನೀವು. ಚೆನ್ನಾಗಿದ್ದಿ ಕಣವ, ಮಾಡೋದಿಲ್ಲ ಸುಮ್ಮನೆ ಹೇಳ್ಬಿಡದೆ. ಚೆನ್ನಾಗಿ ಕಾಣಿಸ್ತಾ ಇದ್ದಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಾಯಿ ಮೊಟ್ಟೆ ಇದು ಏನು ಎಳ್ನೀರು ಬುಂಡೆಗಳನ್ನ ಇವರಿಬ್ರು ಕಸಾಯವ್ರು ಬಂದು ಎಲ್ಲ ನೀಟ್ ಮಾಡ್ತಾ ಇದ್ದಾರೆ. ನಿಮಗೂ ಯಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವರಿಬ್ರನ್ನ. ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲ ಇದು ಮಾಡಿ ಕೊಟ್ಬಿಟ್ಟು ಬರ್ತಾರೆ ಕ್ಲೀನಾಗಿ. ಇವ್ರು ನೋಡ್ರಪ್ಪ ನಮ್ಮ ದತ್ತು ಮಮ್ಮಿ ಲಲಿತಮ್ಮ ಅಂತ, ಇವರು ವಿಡಿಯೋಗೆ ಬರ್ಬೇಕಂತೆ. ನೋಡಿ ವಿಡಿಯೋಗೋಸ್ಕರ ಕೆಲಸ ಮಾಡ್ತಾರೆ. ಸರಿ ಗಾಯ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಸೊ ಗುಡ್ ನೈಟ್, ಬಾಯ್.